ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. ಕೀರ್ತನೆಗಳು 126ನೇ ಅಧ್ಯಾಯದ 5ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ: ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ದುಃಖಿಸುತ್ತಾ ಅನೇಕ ಬೀಜಗಳನ್ನ ಪ್ರಾರ್ಥನೆಯಲ್ಲಿ ಬಿತ್ತಿರಬಹುದು. ಆ ಎಲ್ಲ ಕಣ್ಣೀರಿಗೆ, ನಿಮ್ಮ ಎಲ್ಲ ಒಂದು ನೋವಿಗೆ ಉತ್ತರವನ್ನ ನೀವು ಹಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಕೊಯ್ಯುವಂತವರಾಗಿರ್ತೀರಿ ಈ ದಿನದಲ್ಲಿ. ಅಥವಾ ಈ ದಿನದ ಹಿಂದೆ ಯಾವುದೇ ಪ್ರಾರ್ಥನೆಗಳನ್ನ ನೀವು ದುಃಖಪೂರಿತವಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಷ್ಟಗಳನ್ನ ದೇವರ ಮುಂದೆ ಸುರಿದಿರಬಹುದು. ಆ ಎಲ್ಲಾ ಕಾರ್ಯಗಳಿಗೆ ತಕ್ಕ ಸಮಯದಲ್ಲಿ ನೀವು ಹಾಡುತ್ತಾ ಕೊಯ್ಯುವಂತವರಾಗಿರ್ತೀರಿ. ಆದುದರಿಂದ ಬೇಸರಗೊಳ್ಳದಂತೆ ಧೈರ್ಯವಾಗಿ ಈ ದಿನವನ್ನ ನೀವು ಎದುರಿಸಿರಿ. ಈ ದಿನದಲ್ಲಿ ದೇವರು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಕರ್ತನೆ, ಯಾರೆಲ್ಲ ಕರ್ತನೆ ಈ ಒಂದು ವಾಕ್ಯವನ್ನು ಕೇಳುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಸ್ವಾಮಿ ಹಾಡುತ್ತಾ ಕೊಯ್ಯುವ ಹಾಗೆ ನಿನ್ನನ್ನು ಸ್ತುತಿಸುತ್ತಾ ಕರ್ತನೆ ಸದಾ ಕಾಲವು ಸ್ವಾಮಿ ನಿನ್ನನ್ನೇ ಆರಾಧಿಸುವಂತೆ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗಳಿಗೆ ಉತ್ತರವನ್ನ ನೀಡಿ ಅವರಿಗೆ ಸಂತೋಷವನ್ನ ಸಮಾಧಾನವನ್ನ ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.